ಓಂ ಶ್ರೀ ಸದ್ಗುರು ಪಾದುಕಾಭ್ಯಾಂ ನಮಃ. ಎಲ್ರಿಗೂ ನಮಸ್ಕಾರ. ಸೌಂದರ್ಯ ಲಹರಿಯ 77ನೇ ಶ್ಲೋಕವನ್ನು ಅನುಸಂಧಾನ ಮಾಡೋಣ. ಯದೇತತ್ ಕಾಲಿಂದಿ ತನುತರತರಂಗಾಕೃತಿ ಶಿವೆ ಕೃಷೇ ಮಧ್ಯೆ ಕಿಂಚಿಜ್ಜನನಿ ತವ ಯದ್ಭಾತಿ ಸುಧಿಯಾಂ ವಿಮರ್ದದ್ದನ್ಯೋನ್ಯಂ ಕುಚಕಲಶಯೋರಂತರಗತಂ ತನೂಭೂತಂ ವ್ಯೋಮ ಪ್ರವಿಶದಿವ ನಾಭಿಂ ಕುಹರಿಣೀಂ. ಯದೇತತ್ ಕಾಲಿಂದಿ ತನುತರತರಂಗಾಕೃತಿ ಶಿವೆ ಕೃಷೇ ಮಧ್ಯೆ ಕಿಂಚಿಜ್ಜನನಿ ತವ ಯದ್ಭಾತಿ ಸುಧಿಯಾಂ ವಿಮರ್ದದ್ದನ್ಯೋನ್ಯಂ ಕುಚಕಲಶಯೋರಂತರಗತಂ ತನೂಭೂತಂ ವ್ಯೋಮ ಪ್ರವಿಶದಿವ ನಾಭಿಂ ಕುಹರಿಣೀಂ. ಯದೇತತ್ ಕಾಲಿಂದಿ ತನುತರತರಂಗಾಕೃತಿ ಶಿವೆ ಕೃಷೇ ಮಧ್ಯೆ ಕಿಂಚಿಜ್ಜನನಿ ತವ ಯದ್ಭಾತಿ ಸುಧಿಯಾಂ ವಿಮರ್ದದ್ದನ್ಯೋನ್ಯಂ ಕುಚಕಲಶಯೋರಂತರಗತಂ ತನೂಭೂತಂ ವ್ಯೋಮ ಪ್ರವಿಶದಿವ ನಾಭಿಂ ಕುಹರಿಣೀಂ. ಈ ಶ್ಲೋಕದಲ್ಲಿ ದೇವಿಯ ರೋಮಾವಲಿಯ ವರ್ಣನೆಯನ್ನು ಮಾಡ್ತಾ ಇದ್ದಾರೆ. ಸ್ತೋತ್ರ ಲಕ್ಷಣ ಬಂದು ಸಿದ್ಧಾಂತ. ಶಿವೆ ದೇವಿಯೇ, ಜನನಿ ಅಮ್ಮ, ತವ ನಿನ್ನ, ಕೃಷೇ ಅತ್ಯಂತ ಸಣ್ಣದಾದ, ಮಧ್ಯೆ ನಡುವಿನಲ್ಲಿ, ಯದೇತತ್ ಎದುರಿಗೆ ತೋರುತ್ತಿರುವ, ಕಾಲಿಂದಿ ತನುತರ ತರಂಗಾಕೃತಿ ಯಮುನಾ ನದಿಯ ಅತ್ಯಂತ ಸೂಕ್ಷ್ಮವಾದ ಅಲೆಯ ಆಕಾರದಂತೆ ಆಕಾರವುಳ್ಳ, ಕಿಂಚಿತ್ ಏನೋ ಸ್ವಲ್ಪ ಅಂದರೆ ರೋಮಾವಳಿಯು, ಸುಧಿಯಾಂ ಜ್ಞಾನಿಗಳಿಗೆ ಭಾತಿ ತೋರುತ್ತದೆಯೋ ಅದು ಕುಚಕಲಶಯೋಹೋ ಬಿಂದಿಗೆಗಳಂತಿರುವ ಕುಚಗಳ ಅಂತರಗತಂ ಮಧ್ಯದಲ್ಲಿ ಇರುವ, ತನೂಭೂತಂ ಅತ್ಯಂತ ಸಣ್ಣದಾಗಿರುವ ವ್ಯೋಮ ಆಕಾಶವು, ಅನ್ಯೋನ್ಯಂ ವಿಮರ್ದಾತ್ ಕುಚಗಳ ಪರಸ್ಪರ ಒತ್ತುವಿಕೆಯಿಂದಲೇ, ಕುಹರಿಣೀಂ ಸಣ್ಣದಾಗಿ ರಂಧ್ರವುಳ್ಳ ನಾಭಿಂ ನಾಭಿಯನ್ನು, ಪ್ರವಿಶದಿವ ಪ್ರವೇಶಿಸುತ್ತಿದೆಯೋ ಅನ್ನುವ ಹಾಗೆ ಇದೆ. ಇಲ್ಲಿ ಆ ನಾಭಿ ಪ್ರದೇಶದ ವರ್ಣನೆಯನ್ನು ಮಾಡ್ತಾ ನೀರಿನ ಪರಿಚಲನಾ ಕ್ರಮವನ್ನು ತಿಳಿಸಿದ್ದಾರೆ. ಆಕಾಶದಲ್ಲಿ ಆವಿಯ ರೀತಿಯಲ್ಲಿರ್ತಕ್ಕಂತಹ ನೀರು ಬೆಟ್ಟಗಳ ಮಧ್ಯೆ ಮಳೆಯಾಗಿ ಸುರಿದು ಅಲ್ಲಿ ನಿಲ್ಲಲಾಗದೆ ಸಮುದ್ರದ ಕಡೆ ಹರಿದು ಸೇರಿ ಮತ್ತೆ ಆವಿಯ ರೂಪ ತಳೆದು ಆಕಾಶಕ್ಕೆ ಹರಿಯುತ್ತೆ. ಅದನ್ನು ಇಲ್ಲಿ ಶಂಕರಾಚಾರ್ಯರು ಸಾಂಕೇತಿಕವಾಗಿ ಕುಚಕಲಶಗಳೆಂಬ ಪರ್ವತಗಳಿಂದ ಕಾಳಿ ನದಿಯು ನೀರು ಹರಿದು ಆಕಾಶದ ಮೂಲಕ ಹರಿದು ಹೋಗಿ ನಾಭಿ ಅಂತಕ್ಕಂಥ ಸಮುದ್ರಕ್ಕೆ ಸೇರುತ್ತೆ. ಮತ್ತು ನಾಭಿ ಅಂತಕ್ಕಂಥ ಸಮುದ್ರದಿಂದ ಮತ್ತೆ ದಹಿಸುತ್ತಿದ್ದ ಮನ್ಮಥನ ದೇಹದಿಂದ ಹೊಗೆಯಂತೆ ಆವಿಯಾಗಿ ಹೋಗುತ್ತೆ ಅನ್ನೋದನ್ನು ತಿಳಿಸಿದ್ದಾರೆ. ಶಂಕರರು ಪ್ರಕೃತಿ ಮಾತೆಯನ್ನು ಏಕಾತ್ಮ ಭಾವದಿಂದ ವಿಶಾಲವಾದ ದೃಷ್ಟಿಯಿಂದ ದರ್ಶನ ಮಾಡಿಸ್ತಾ ದೇವಿಗೆ ಸೌಂದರ್ಯ ಲಹರಿಯ 77ನೇ ಪುಷ್ಪವನ್ನು ಸಮರ್ಪಿಸ್ತಾ ಇದ್ದಾರೆ. ಈ ಶ್ಲೋಕವನ್ನು ಹೇಳ್ಕೊಳ್ಳೋದ್ರಿಂದ ನಮ್ಮ ಕೆಲಸದಲ್ಲಿ ವೃತ್ತಿಯಲ್ಲಿ ಮುನ್ನಡೆಯಾಗತಕ್ಕಂಥದ್ದು, ರಾಜವಶೀಕರಣ, ಸೂಕ್ಷ್ಮ ದರ್ಶನ, ಸಕಲ ವಶೀಕರಣ ಆಗ್ತಕ್ಕಂಥದ್ದು ಆಗತ್ತೆ. ಶ್ರೀ ಜಗದಂಬಾರ್ಪಣಮಸ್ತು.